ಭಾರತೀಯ ವೈಮಾನಿಕ ಕ್ಷೇತ್ರಕ್ಕೆ ಮತ್ತು ರಕ್ಷಣಾ ಇಲಾಖೆಗೆ ಅಗತ್ಯವಾದ ಉಪಕರಣಗಳನ್ನು ಹಾಗೂ ತಂತ್ರಜ್ಞಾನವನ್ನು ಪೂರೈಸುವಲ್ಲಿ ಮುಂಚೂಣಿಯಲ್ಲಿರುವ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಬೆಂಗಳೂರು ಘಟಕಕ್ಕೆ ಖಾಯಂ ಆಧಾರದಲ್ಲಿ ಸಿಬ್ಬಂದಿಗಳನ್ನು ಭರ್ತಿ ಮಾಡಲು ಅರ್ಜಿ ಆಹ್ವಾನಿಸಿದ್ದಾರೆ. ಇಲ್ಲಿ ಸೇರೋದಕ್ಕೆ ಆಸಕ್ತಿ ಇರೋರು ಅರ್ಜಿ ಸಲ್ಲಿಸಬೇಕಾಗಿದೆ. ಭಾರತದ ನವರತ್ನ ಕಂಪನಿಗಳಲ್ಲಿ ಒಂದಾಗಿರುವ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಬೆಂಗಳೂರು ಘಟಕಕ್ಕೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗಳು ಬೇಕಾಗಿದ್ದಾರೆ. ಇಲ್ಲಿ ಒಟ್ಟು 6 ಎಲೆಕ್ಟ್ರಾನಿಕ್ಸ್ ಮತ್ತು 2 ಮೆಕ್ಯಾನಿಕಲ್ ಟ್ರೈನಿಂಗ್ ಹುದ್ದೆಗಳಿಗಾಗಿ ಕಾಯಂ ಆಧಾರದಲ್ಲಿ ಸಿಬ್ಬಂದಿಗಳನ್ನು ಭರ್ತಿ ಮಾಡಲು ಅರ್ಜಿ ಕರೆಯಲಾಗಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಸಂಬಂಧಿಸಿದ ವಿಷಯದಲ್ಲಿ 3 ವರ್ಷಗಳ ಪೂರ್ಣಾವಧಿ ಡಿಪ್ಲೊಮಾ ಮುಗಿಸಿರಬೇಕು. ಆಯ್ಕೆಯಾದವರಿಗೆ ತಿಂಗಳಿಗೆ 10,050 ರಿಂದ 25,450 ರೂಪಾಯಿ ವೇತನ ಶ್ರೇಣಿಯನ್ನ ನಿಗದಿಪಡಿಸಲಾಗಿದೆ. ಹಾಗೆಯೇ ಇಲ್ಲಿ ಖಾಲಿ ಇರೋ ಟೆಕ್ನಿಷಿಯನ್ ಸಿ ಹುದ್ದೆಗಳಾದ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ನ 8 ಹುದ್ದೆಗಳು ಮತ್ತು ಮೆಕ್ಯಾನಿಕ್ಸ್ನ 2 ಹುದ್ದೆಗಳಿಗಾಗಿ ಕಾಯಂ ಆಧಾರದಲ್ಲಿ ಸಿಬ್ಬಂದಿಗಳನ್ನು ಭರ್ತಿ ಮಾಡಲು ಅರ್ಜಿ ಕರೆಯಲಾಗಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಐಟಿಐ ಮುಗಿಸಿ 1 ವರ್ಷದ ಅಪ್ರೆಂಟಿಸ್ಶಿಪ್ ಮುಗಿಸಿರಬೇಕು ಅಥವಾ 3 ವರ್ಷ ವ್ಯಾಸಂಗದ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮಾಣ ಪತ್ರ ಪಡೆದಿರಬೇಕು. ಇಲ್ಲಿಗೆ ಅರ್ಜಿ ಸಲ್ಲಿಸಲು ಜನರಲ್ ಮತ್ತು ಒಬಿಸಿ ವಿದ್ಯಾರ್ಥಿಗಳು ಕನಿಷ್ಠ 60% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮತ್ತು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು ಕನಿಷ್ಠ 50% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಯಸ್ಸು ಗರಿಷ್ಠ 28 ವರ್ಷದ ಒಳಗಿರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 33 ವರ್ಷ ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು 31 ವರ್ಷದ ಒಳಗಿರಬೇಕು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ 10,050 ರಿಂದ 25,450 ರೂಪಾಯಿ ವೇತನ ಶ್ರೇಣಿಯನ್ನ ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು 300 ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ನಿಗದಿತ ಅರ್ಜಿ ಶುಲ್ಕವನ್ನ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಪಾವತಿಯಾಗುವಂತೆ ಡಿಡಿ ಪಡೆದು ಅರ್ಜಿಯೊಂದಿಗೆ ಕಳುಹಿಸಿಕೊಡಬೇಕು. ಅರ್ಜಿಯೊಂದಿಗೆ ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಐಟಿಐ ಪ್ರಮಾಣ ಪತ್ರ ಅಥವಾ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ನಕಲು ಪ್ರತಿಗಳು ಮತ್ತು ಅರ್ಜಿ ಶುಲ್ಕದ ಡಿಡಿಯನ್ನ ಲಗತ್ತಿಸಿ ಇದೇ ತಿಂಗಳ 29ರ ಒಳಗಾಗಿ ಡೆಪ್ಯೂಟಿ ಮ್ಯಾನೇಜರ್, ಎಚ್ಆರ್ ಬಾರ್ ಸೆಂಟ್ರಲ್, ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013 ಇಲ್ಲಿಗೆ ಕಳುಹಿಸಬೇಕು. ಹೆಚ್ಚಿನ ಮಾಹಿತಿಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ವೆಬ್ಸೈಟ್ www.bell/india.com ಇದನ್ನು ಸಂಪರ್ಕಿಸಬಹುದಾಗಿದೆ. ಭಾರತ ಮೂಲದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಬಹುರಾಷ್ಟ್ರೀಯ ಕಂಪನಿಗೆ ಆರ್ಥಿಕ ಸಲಹೆಗಾರರು ಬೇಕಾಗಿದ್ದಾರೆ. ನೀವು ಟ್ಯಾಕ್ಸ್ ಸೇವಿಂಗ್, ಮಕ್ಕಳ ಎಜುಕೇಷನ್, ನಿವೃತ್ತಿಯ ನಂತರದ ಪೆನ್ಷನ್ ಮತ್ತು ಲೈಫ್ ಸೆಕ್ಯೂರಿಟಿಯ ಬಗ್ಗೆ ನಿಮ್ಮ ಆತ್ಮೀಯರಿಗೆ ಆರ್ಥಿಕ ಸಲಹೆ ನೀಡೋದರ ಜೊತೆಗೆ ತಿಂಗಳಿಗೆ ಸಾವಿರಾರು ರೂಪಾಯಿಗಳನ್ನು ಸಂಪಾದಿಸಬಹುದು. ಅದು ಹೇಗೆ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡೋಕೆ ಯಾರಿಗೆ ತಾನೇ ಆಸೆ ಇರೋಲ್ಲ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಬಹುರಾಷ್ಟ್ರೀಯ ಕಂಪನಿಗೆ ಆರ್ಥಿಕ ಸಲಹೆಗಾರರು ಬೇಕಾಗಿದ್ದಾರೆ. ನಿಮಗೆ ಇಲ್ಲಿ ಸೇವಿಂಗ್, ಇನ್ವೆಸ್ಟ್ಮೆಂಟ್ ಮತ್ತು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಉಚಿತವಾಗಿ ಟ್ರೈನಿಂಗ್ ಕೊಡಲಾಗುತ್ತೆ. ಆನ್ಲೈನ್ ಪರೀಕ್ಷೆ ಬರೆದು ಪಾಸಾದವರಿಗೆ ಕೇಂದ್ರ ಸರ್ಕಾರದ ಲೈಸೆನ್ಸ್ ಕೊಟ್ಟು ಟ್ಯಾಕ್ಸ್ ಸೇವಿಂಗ್, ಮಕ್ಕಳ ಎಜುಕೇಷನ್, ನಿವೃತ್ತಿಯ ನಂತರದ ಪೆನ್ಷನ್ ಮತ್ತು ಲೈಫ್ ಸೆಕ್ಯೂರಿಟಿಯ ನೀವು ಕೊಡೋ ಆರ್ಥಿಕ ಸಲಹೆಗಳಿಂದ ಪ್ರತಿ ತಿಂಗಳು 25,000ಕ್ಕಿಂತ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬಹುದು. ಈ ಕಂಪನಿಯ ಆರ್ಥಿಕ ಸಲಹೆಗಾರರಿಗೆ ಹೆಸರಾಂತ ಅಂತಾರಾಷ್ಟ್ರೀಯ ಬ್ಯಾಂಕಲ್ಲಿ 0 ಬ್ಯಾಲೆನ್ಸ್ನ ಉಳಿತಾಯ ಖಾತೆಯನ್ನ ಕೊಡಲಾಗುತ್ತೆ. ಇಲ್ಲಿಗೆ ಆಯ್ಕೆಯಾಗಿ ಯಶಸ್ವಿಯಾದವರಿಗೆ ಕೈತುಂಬಾ ಸಂಪಾದನೆ ಜೊತೆಗೆ ವಿದೇಶ ಪ್ರವಾಸ ಮತ್ತು ಕ್ಲಬ್ ಸದಸ್ಯತ್ವದಂಥ ಹೆಚ್ಚುವರಿ ಸವಲತ್ತುಗಳ ಅವಕಾಶ ಕೂಡ ಇರುತ್ತೆ. ಇಲ್ಲಿಗೆ ಬೆಂಗಳೂರಲ್ಲಿ ವಾಸವಾಗಿದ್ದು ಪದವಿಯನ್ನ ಪಾಸಾಗಿರುವ ಗೃಹಿಣಿಯರು ಮತ್ತು ನಿವೃತ್ತ ಹಿರಿಯ ನಾಗರಿಕರು ಆರ್ಥಿಕ ಸಲಹೆಗಾರರಾಗಿ ಸೇರ್ಕೊಳ್ಬಹುದು. ನೀವು ಇರೋ ಜಾಗದಿಂದಾನೇ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಹೇಗೆ ಅನುಕೂಲನೋ ಹಾಗೆ ಕೆಲಸ ಮಾಡಬಹುದು. ಈ ಕುರಿತ ಇನ್ನೂ ಹೆಚ್ಚಿನ ಮಾಹಿತಿಗೆ 9611176123 ಈ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು. ಇವತ್ತು ನಾವು ಈ ಸಂಚಿಕೆಯಲ್ಲಿ ಹೇಳಿರುವ ಕೆಲಸಕ್ಕೆ ಇರುವ ಅವಕಾಶಗಳನ್ನು ನೀವು ಯೂಟ್ಯೂಬ್ನಲ್ಲೂ ನೋಡಬಹುದು. ಯೂಟ್ಯೂಬ್ಗೆ ಲಾಗಿನ್ ಮಾಡಿಕೊಂಡು ಜನಶ್ರೀ ಟಿವಿ ಜಾಬ್ ಜಂಕ್ಷನ್ ಅಂತ ಸರ್ಚ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ಕೆಲಸಕ್ಕೆ ಅಪ್ಲೈ ಮಾಡಿಕೊಳ್ಳಬಹುದು. ನಿರುದ್ಯೋಗಿಗಳಿಗೆ ಅನುಕೂಲ ಆಗಲಿ ಅಂತಾನೆ ನಾವು ಜಾಬ್ ಜಂಕ್ಷನ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೇವೆ. ಆದರೆ ಇದರಿಂದ ಕಂಪನಿ ಓನರ್ಗಳಿಗೂ ಸಾಕಷ್ಟು ಅನುಕೂಲ ಆಗಿದೆ. ಎಷ್ಟೋ ಕಂಪನಿಗಳಿಗೆ ಎಂಪ್ಲಾಯೀಸ್ ಸಿಕ್ಕಿದ್ದಾರೆ.
ನೀವು ಕೂಡ ಈ ಪ್ರೋಗ್ರಾಂನಲ್ಲಿ ನಿಮ್ಮ ಕಂಪನಿ ರಿಕ್ವೈರ್ಮೆಂಟ್ಸ್ ಗಳನ್ನ ಪ್ರಕಟ ಮಾಡಬಹುದು. jobjunction@janashreetv.com ಇಮೇಲ್ ವಿಳಾಸಕ್ಕೆ ನಿಮ್ಮ ಕಂಪನಿ ರಿಕ್ವೈರ್ಮೆಂಟ್ಸ್ ಗಳನ್ನ ಕಳುಹಿಸಿಕೊಡಬಹುದು. ಇವಿಷ್ಟು ಇವತ್ತು ನಾವು ನಿಮ್ಗೆ ತಂದಿರೋ ಕೆಲಸದ ಮಾಹಿತಿಗಳು. ಇವುಗಳಲ್ಲಿ ನಿಮ್ಗೆ ಇಷ್ಟವಾಗುವ ನೀವು ಮಾಡಬಹುದಾದ ಕೆಲಸಗಳು ಇರಬಹುದು ಅಥವಾ ಇಲ್ಲದೇನೂ ಇರಬಹುದು. ಒಂದ್ ವೇಳೆ ನಿಮ್ಮ ಮನಸ್ಸಿಗೆ ಸರಿ ಹೊಂದೋ ಕೆಲಸಗಳು ಇಲ್ಲದೆ ಹೋದ್ರೆ ಯೋಚಿಸಬೇಡಿ. ಮತ್ತೆ ಮುಂದಿನ ಭಾನುವಾರ ಇದೇ ಹೊತ್ತಿಗೆ ನಿಮ್ಗೆ ಹೊಂದಿಕೆ ಆಗುವಂತಹ ಮತ್ತಷ್ಟು ಕೆಲಸಗಳ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಎಲ್ಲಾದ್ರೂ ಕೆಲಸ ಸಿಕ್ಕುತ್ತಾ ಅಂತ ಟ್ರೈ ಮಾಡ್ತಾ ಇರಿ. ವಿಶ್ ಯು ಗುಡ್ ಲಕ್.